ನಮಸ್ಕಾರ ಸ್ನೇಹಿತರೆ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ. ಇಂದು ನಾವು ಈ ವಿಡಿಯೋದಲ್ಲಿ ಕುವೆಂಪು ಅವರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಕುವೆಂಪು ಅವರ ಬಗ್ಗೆ ಅಂದರೆ ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಅರ್ಥ ಸ್ನೇಹಿತರೆ. ಅವರ ಜನನ ಬಂದ್ಬಿಟ್ಟು 29/12/1904 ಅವರ ಜನನವಾಯಿತು. ಜನನ ಸ್ಥಳ ಯಾವುದೆಂದರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಎಂಬ ಸ್ಥಳದಲ್ಲಿ ಅವರ ಜನನವಾಯಿತು. ಇವರ ಸ್ಥಳ ಅಂದರೆ ಮೂಲತಃ ಇವರು ಎಲ್ಲಿನವರು ಅಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯ ಗ್ರಾಮದವರು. ಇನ್ನು ಕುವೆಂಪು ಅವರ ತಂದೆ ತಾಯಿ ಯಾರೆಂದರೆ ತಂದೆ ವೆಂಕಟಪ್ಪಗೌಡ, ತಾಯಿ ಸೀತಮ್ಮ. ಇನ್ನು ಕುವೆಂಪು ಅವರ ಹೆಂಡತಿ ಯಾರಂದರೆ ಹೇಮಾವತಿ ಸ್ನೇಹಿತರೆ. ಇನ್ನು ಅವರು ಯಾವ ವೃತ್ತಿಯಲ್ಲಿದ್ದರು ಅಂದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಅಧ್ಯಾಪಕ ಮತ್ತು ಕುಲಪತಿಗಳಾಗಿದ್ದರು. ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ವಿಭಾಗದ ಅಧ್ಯಾಪಕರಾಗಿದ್ದರು ಮತ್ತು ಅದೇ ಒಂದು ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದರು ಸ್ನೇಹಿತರೆ. ಇನ್ನು ಕನ್ನಡ ಕವಿತೆಗಳನ್ನು ಬರೆಯಲು ಪ್ರೋತ್ಸಾಹಿಸಿದವರು ಐರಿಷ್ ಕವಿ ಜೇಮ್ಸ್ ಕಸ್ಸಿನ್ಸ್. ಅಂದರೆ ಕುವೆಂಪು ಅವರಿಗೆ ಕನ್ನಡ ಕವಿತೆಗಳು ಬರೆಯಲು ಯಾರು ಪ್ರೋತ್ಸಾಹಿಸಿದರು ಅಂದರೆ ಐರಿಷ್ನ ಕವಿಯಾಗಿರ್ತಕ್ಕಂಥ ಜೇಮ್ಸ್ ಕಸ್ಸಿನ್ಸ್ ಅವರು. ಇನ್ನು ಕುವೆಂಪು ಅವರ ಆತ್ಮಕಥೆ ಯಾವುದಂದರೆ ನೆನಪಿನ ದೋಣಿಯಲ್ಲಿ ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಇನ್ನು ಮಹಾಕಾವ್ಯ ಯಾವುದಂದರೆ ಶ್ರೀ ರಾಮಾಯಣ ದರ್ಶನಂ ಸ್ನೇಹಿತರೆ. ಈ ಒಂದು ಕಾವ್ಯಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ ಸ್ನೇಹಿತರೆ. ಇನ್ನು ಅವರ ಕವನ ಸಂಕಲನಗಳು ಯಾವ್ಯಾವು ಅಂದರೆ ಅಮಲನ ಕತೆ, ಪ್ರೇಮ ಕಾಶ್ಮೀರ, ಕೊಳಲು, ಕೋಗಿಲೆ, ಕಲಾಸುಂದರಿ, ಕನ್ನಡ ಕಾವ್ಯಾಂಜಲಿ, ಸೋವಿಯತ್, ರಷ್ಯಾ ಅನಿಕೇತನ ಇತ್ಯಾದಿ ಸ್ನೇಹಿತರೆ. ಇವುಗಳೆಲ್ಲ ಕವನ ಸಂಕಲನಗಳಾಗಿದ್ದವು. ಇನ್ನು ಮಹಾ ಕಾದಂಬರಿಗಳು ಯಾವ್ಯಾವು ಅಂದರೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಇವೆರಡು ಅವರ ಮಹಾ ಕಾದಂಬರಿಗಳಾಗಿದ್ದವು ಸ್ನೇಹಿತರೆ. ಇನ್ನು ಅವರ ಜೀವನ ಚರಿತ್ರೆಗಳು ಅಂದರೆ ಯಾವ್ಯಾವ ಜೀವನ ಚರಿತ್ರೆಗಳು ಬರೆದಿದ್ರು ಅಂದರೆ ಅವರು ಶ್ರೀ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದರ ಅಂದರೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ಮತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ಗದ್ಯ ಬರಹವನ್ನು ಕುವೆಂಪು ಅವರು ಬರೆದಿದ್ದರು ಸ್ನೇಹಿತರೆ. ಇನ್ನು ಖಂಡಕಾವ್ಯ ಯಾವುದಂದರೆ ಚಿತ್ರಾಂಗದ ಅಂದರೆ ಇದು ಚಿತ್ರಾಂಗದ ಅನ್ನೋದು ಹೊಸ ಛಂದಸ್ಸು ಬಳಕೆ ಮಾಡಿಕೊಂಡು ಒಂದು ಚಿತ್ರಾಂಗದ ಎಂಬ ಖಂಡಕಾವ್ಯವನ್ನು ಕುವೆಂಪು ಅವರು ಬರೆದಿದ್ದರು ಸ್ನೇಹಿತರೆ. ಇನ್ನು ವಿಮರ್ಶೆಗಳು ಯಾವ್ಯಾವು ಅಂದರೆ ಅವ್ರದ್ದು ಕಾವ್ಯ ವಿಹಾರ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿ ಶ್ರೀಮುಡಿ ಇವುಗಳು ಅವರ ವಿಮರ್ಶೆಗಳಾಗಿದ್ದವು. ಇನ್ನು ಕುವೆಂಪು ಅವರಿಗೆ ಯಾವ್ಯಾವ ಬಿರುದುಗಳು ಮತ್ತು ಯಾವ್ಯಾವ ಪ್ರಶಸ್ತಿಗಳು ಲಭಿಸಿದಾವೆ ಅಂದರೆ ಕುವೆಂಪು ಅವರು ನಮ್ಮ 2ನೇ ರಾಷ್ಟ್ರಕವಿ ಆಗಿದ್ದರು ಸ್ನೇಹಿತರೆ. ಯಾವಾಗ ಅಂದರೆ 1964ರಲ್ಲಿ. ಇನ್ನು ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ಯಾವಾಗ ಅಂದರೆ 1967ರಲ್ಲಿ. ಅಂದರೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂದರೆ ಶ್ರೀ ರಾಮಾಯಣ ದರ್ಶನಂ ಸ್ನೇಹಿತರೆ. ಮತ್ತು ಮೊಟ್ಟ ಮೊದಲ ಪಂಪ ಪ್ರಶಸ್ತಿ ಕೂಡ ಯಾರಿಗೆ ಲಭಿಸಿದೆ ಅಂದರೆ ಕುವೆಂಪು ಅವರಿಗೆ 1987ರಲ್ಲಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ 1955ರಲ್ಲಿ ಲಭಿಸಿದೆ ಸ್ನೇಹಿತರೆ. ಇನ್ನು ಪದ್ಮಭೂಷಣ 1958ರಲ್ಲಿ ಲಭಿಸಿದೆ. ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ 1992ರಲ್ಲಿ ಕುವೆಂಪು ಅವರಿಗೆ ಲಭಿಸಿದೆ ಸ್ನೇಹಿತರೆ. ಕುವೆಂಪು ಅವರಿಗಿರುವಂತಹ ಬಿರುದು ಯಾವುದೆಂದರೆ ರಸ ಋಷಿ ಸ್ನೇಹಿತರೆ. ಇದು ಕುವೆಂಪು ಅವರಿಗಿರುವಂತಹ ಬಿರುದುಗಳು. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ.